ಹಲೋ ಗೈಸ್, ನಾಳೆ ನಿಫ್ಟಿನಲ್ಲಿ ತುಂಬ ಜನ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬಾ ಇದೆ. ನಾಳೆ ಬೈ ಸೈಡ್ ಪ್ಲ್ಯಾನ್ ಮಾಡಬೇಕಾ ಸೆಲ್ ಸೈಡ್ ಪ್ಲ್ಯಾನ್ ಮಾಡಬೇಕಾ ಅಂತ ತುಂಬ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೈ ಸೈಡ್ ಪ್ಲ್ಯಾನ್ ಮಾಡಬೇಕಾ ಸೆಲ್ ಸೈಡ್ ಪ್ಲ್ಯಾನ್ ಮಾಡಬೇಕಾ ಅಂತ ಕಂಪ್ಲೀಟಾಗಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಸೈಡ್ ನಾಳೆ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅಂತ. ಬನ್ನಿ ನೋಡ್ಕೊಂಬರೋಣ ಫ್ರೈಡೇ ಮಾರ್ಕೆಟ್ ಹೆಂಗಿರುತ್ತೆ ಅಂತ. ಸೊ ಇವಾಗ ನೀವು ನೋಡ್ಬೋದು 1 ಅವರಲ್ಲಿ ನಿಮಗೆ ಇಲ್ಲಿ ಮೇಲೆ ಒಂದು ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ನಿಮಗೆ 1 ಅವರಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಮುಂಚೆ ಈ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟು ಬಂದು 1 ಅವರ್ ಕ್ಯಾಂಡಲಲ್ಲಿ ನೋಡ್ರಿ, ಇಲ್ಲಿ ಈ ಕ್ಯಾಂಡಲ್ ಇದೆ ಅಲ್ವಾ. ಸೊ ನೋಡಿ, ಇಲ್ಲಿ 1 ಅವರ್ ಕ್ಯಾಂಡಲ್ ಯಾವ ಥರ ಟ್ರ್ಯಾಪ್ ಮಾಡಿದೆ ಜನರನ್ನ. ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಬುಲ್ಲಿಶ್ ಕ್ಲೋಸ್ ಕೊಟ್ಬಿಟ್ಟು ಆಮೇಲೆ ಸಡನ್ ಆಗಿ ಟ್ರ್ಯಾಪ್ ಆಗಿರೋದು. ಇಲ್ಲಿ ಬೈಯಿಂಗ್ ಸೈಡ್ ಇರೋರೆಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಸೆಲ್ಲಿಂಗು ಎಷ್ಟು ಬಂದಿದೆ. ಸೊ ಆ ಥರ ಟ್ರ್ಯಾಪ್ ಆಗ್ತಾ ಇರುತ್ತೆ. ಆ ಥರ ಟ್ರ್ಯಾಪಿಂದ ಎಸ್ಕೇಪ್ ಆಗಬೇಕಂದ್ರೆ ನಾನು ನನ್ನ ಚಾನಲಲ್ಲಿ ಡೈಲಿ ಅನಾಲಿಸಿಸ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ನಾಳೆ ಮಾರ್ಕೆಟ್ ಯಾವ ಥರ ಇರುತ್ತೆ, ಯಾವ ಥರ ಟ್ರ್ಯಾಪ್ ಮಾರ್ಕೆಟ್ ಮಾಡ್ಬೋದು ಅಂತ ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಸೊ ಇಲ್ಲಿ 1 ಅವರಲ್ಲಿ ನಿಮಗೆ ರೆಸಿಸ್ಟೆನ್ಸ್ಗೆ ಇವತ್ತು ಮಾರ್ಕೆಟು ಟ್ಯಾಪ್ ಆಗಿದೆ ನೋಡ್ರಿ, ಕ್ಲೋಸ್ ಆಗಿಲ್ಲ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಮಾರ್ಕೆಟು. ಸೊ ಯಾವತ್ತೇ ಆಗಲಿ ಮಾರ್ಕೆಟು ಗ್ಯಾಪ್ನ ಕವರ್ ಮಾಡೋಕ್ಕೆ ಬಂದೇ ಬರುತ್ತೆ. ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ, ಈ ಗ್ಯಾಪ್ ಇದೆಯಲ್ಲ ಇದನ್ನು ಕವರ್ ಆಗಲೇಬೇಕು ಮಾರ್ಕೆಟು. ಸೊ ಇಲ್ಲಿ ಎಷ್ಟು ಗ್ಯಾಪ್ ಇದೆ, ಇಲ್ಲಿ ಮಿನಿಮಮ್ ಒಂದು 20 to 30 ಪಾಯಿಂಟ್ಸ್ ಇಲ್ಲಿ ಗ್ಯಾಪ್ ಇದೆ. ಸೊ ನಾಳೆ ಮಾರ್ಕೆಟು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ ಇವಾಗ ನೋಡೋಣ. ಸೊ ಇವಾಗ ನಾವು 1 ಅವರಿಂದ 15 ಮಿನಿಟ್ಗೆ ಸ್ವಿಚ್ ಆಗೋಣ. 15 ಮಿನಿಟಲ್ಲೂ ನೋಡ್ಬೋದು, ಇಲ್ಲಿ ನಿಮಗೆ ಗ್ಯಾಪ್ ಇದೆ, ಗ್ಯಾಪ್ ಡೌನಲ್ಲಿ. ಸೊ ಇವಾಗ ನಾವು ಇಲ್ಲಿ 15 ಮಿನಿಟಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಇದು ಸ್ಟ್ರಾಂಗ್ ಇಂಡಿಕೇಟ್ರು. ಇಲ್ಲಿ ಮಾರ್ಕೆಟ್ ನೋಡ್ರಿ, ಇಲ್ಲಿಂದ ರಿವರ್ಸಲ್ ಆಗಿರೋದು 15 ಮಿನಿಟಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಿರೋದು. ಸೊ ಇಲ್ಲಿ ನಮಗೊಂದು 15 ಮಿನಿಟಲ್ಲಿ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ ನೋಡಿ. ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ 15 ಮಿನಿಟಿಂದ. ಸೊ ನಾಳೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತಲೂ ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅಕಸ್ಮಾತ್ ನಾಳೆ ಏನಾದರೂ ಮಾರ್ಕೆಟು ಬುಲ್ಲಿಶ್ ಆಗಿ ಓಪನ್ ಆಗುತ್ತೆ ಅಂದ್ಕೊಳ್ರಿ, ಅಥವಾ ಗ್ಯಾಪ್ ಅಪ್ ಕೊಡುತ್ತೆ ಅಂತ ಅಂದ್ಕೊಳ್ರಿ. ಅವಾಗ ಜನ ಏನು ಮಾಡ್ತಾರೆ, ಸೊ ಇಲ್ಲೊಂದು ಕ್ಯಾಂಡಲ್ಲು ಕ್ಲೋಸ್ ಆಗುತ್ತೆ ಬುಲ್ಲಿಶ್ ಆಗಿ, ಇಲ್ಲೊಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅಂದ್ಕೊಳ್ರಿ. ಅವಾಗ ಎಲ್ಲ ಬೈಯಿಂಗ್ ಸೈಡ್ ಹೋಗ್ತಾರೆ. ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಕುಂತಿರ್ತಾರೆ. ಸೊ ಈ ಝೋನ್ ಇದೆಯಲ್ಲ, ಈ ಝೋನಿಂದ ಅವರು ಸೆಲ್ ಮಾಡ್ತಾರೆ. ಈ ಝೋನಿಂದ ಇಲ್ಲಿವರೆಗೂ ಸೆಲ್ಲಿಂಗಲ್ಲಿರುತ್ತೆ. ಯಾಕೆ ಅಂತಂದರೆ, ನೀವು 5 ಮಿನಿಟ್ಸಲ್ಲಿ ನೋಡೋಣ ಇವಾಗ. ಸೊ 5 ಮಿನಿಟ್ಸಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬೈಯಿಂಗಲ್ಲಿದೆ, ಎಷ್ಟು ಬೈಯರ್ಸ್ ಇಲ್ಲಿ ಬೈ ಮಾಡಿದ್ದಾರೆ, ಇದೆಲ್ಲ ನೋಡ್ಬೋದು ನೀವು. ಇದೆಲ್ಲ ಪೂರ್ತಿ ಬೈಯಿಂಗೆ ನೋಡಿ, ಇಲ್ಲೆಲ್ಲ ಎಷ್ಟಿದೆ ಬೈಯಿಂಗು ಇದೆಲ್ಲ. ಸೊ ಇದೆಲ್ಲ ಇಷ್ಟು ಜನ ಬೈಯರ್ಸ್ ಇದ್ದಾರೆ ಇಲ್ಲಿ ನೋಡಿ, ಇದೆಲ್ಲ ಬೈಯರ್ಸ್. ಇವರು ಕೂಡ ಬೈಯರ್ಸ್, ಇಲ್ಲೆಲ್ಲ ಬೈಯರ್ಸ್. ಸೊ ಇವ್ರದ್ದೆಲ್ಲ ನಾಳೆ ಅಕಸ್ಮಾತ್ ಟ್ರೇಡಲ್ಲಿ ಎಂಟ್ರಿ ಇದ್ದರೆ, ಸೊ ನಾಳೆ ಸೆಲ್ಲರ್ಸ್ ಏನು ಮಾಡ್ತಾರೆ, ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸು, ನಮ್ಮ ರಿಟೇಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ನಾಳೆ ಅಕಸ್ಮಾತ್ ಏನಾದರೂ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಕ್ಯಾಂಡಲು ಇಲ್ಲೇನಾದರೂ ಕ್ಲೋಸ್ ಆದರೆ, ಇಲ್ಲಿ ಕ್ಲೋಸ್ ಆಗುತ್ತೆ ಅಂದ್ಕೊಳ್ರಿ. ಅವಾಗೇನು ಅನ್ಕೊತಾರೆ, ಓ ರೆಸಿಸ್ಟೆನ್ಸ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಬೈ ಅಂತ ಬೈಯಿಂಗ್ ಸೈಡ್ ಹೋಗ್ತಾರೆ. ಆದರೆ ಆ್ಯಕ್ಚುಲಿ ಇಲ್ಲೇ ಇರೋದು ಪಾಯಿಂಟು. ನೆಕ್ಸ್ಟ್ ಇಲ್ಲೇನು ಮಾಡ್ತಾರೆ, ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲ ಇಲ್ಲಿ ಕಾಯ್ತಾ ಇರ್ತಾರೆ ಸೆಲ್ ಮಾಡೋದಕ್ಕೆ. ಯಾವಾಗ ಇಲ್ಲಿ ಮಾರ್ಕೆಟ್ ಒಂದು ಫೇಕ್ ಮೂವ್ ಕೊಡುತ್ತೆ, ಇಲ್ಲಿಂದ ಒಂದು ಫೇಕ್ ಮೂವ್ ಕೊಡುತ್ತೆ ಅಂದ್ಕೊಳ್ರಿ, ಎಲ್ಲ ಬೈಯಿಂಗಿಗೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲ್ ಮೂವ್. ಇಲ್ಲಿಂದ ಮಾರ್ಕೆಟ್ ಸಡನ್ನಾಗಿ ಫಾಲ್ ಆಗೋ ಚಾನ್ಸಸ್ ತುಂಬಾ ಇದೆ. ಅಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ಕೆಳಗಡೆ ಗ್ಯಾಪ್ ಇದೆಯಲ್ಲ, ಇದನ್ನು ಕವರ್ ಆಗ್ಬೋದು, ನಾಳೆನೇ ಕವರ್ ಆಗ್ಬೋದು, ಇಲ್ಲಂದಿದ್ರೆ ಟ್ಯೂಸ್ಡೇ ನಿಫ್ಟಿ ಎಕ್ಸ್ಪೈರಿ ಆಗೋವರೆಗೂ ಆದರೂ ಕವರ್ ಆಗ್ಬೋದು. ಸೊ ಆಲ್ಮೋಸ್ಟ್ ನಾಳೆ ಒಂದು 11:30 ಇಲ್ಲ 11 o'clockವರೆಗೂ ಬೈ ಸೈಡ್ ಇದ್ಬಿಟ್ಟು ಆಮೇಲೆ ನನ್ನ ಪ್ರಕಾರ ಸೆಲ್ ಸೈಡ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ನಾಳೆ ನೀವು ಕೂಡ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿರಿ. ಆಮೇಲೆ ಅಕಸ್ಮಾತ್ ನೀವೇನಾದರೂ ಬೈ ಸೈಡ್ ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ನಾಳೆ, ಸೊ ಅದು ಕೂಡ ನೋಡೋಣ ಬೈ ಸೈಡ್ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ. ಬೈ ಸೈಡು ನಿಮಗೆ ನಾಳೆ ಆಲ್ಮೋಸ್ಟ್ ಸಿಗೋದು ನನ್ನ ಪ್ರಕಾರ ಬೈ ಸೈಡ್ ಡೌಟು. ಯಾಕೆ ಅಂತಂದರೆ ಇಲ್ಲಿ ಗ್ಯಾಪ್ ಕವರ್ ಮಾಡೋಕ್ಕೆ ಬರ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದರೆ ನೀವು 1 ಅವರಲ್ಲಿ ನೋಡೋಣ ಇವಾಗ. ಸೊ ಹೈ ಟೈಮ್ ಫ್ರೇಮ್ ಇದ್ದರೆ ನಿಮಗೆ ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ನಿಮಗೆ ಒಂದು ಆರ್ಡರ್ ಬ್ಲಾಕ್ ಇದೆ, ಇಲ್ಲಿದೆ ಅಲ್ವಾ. ಈ ಝೋನಿಗೆ ಬಂದು ನಿಮಗೇನೋ 1:2 ಅಥವಾ 1:3 ಟಾರ್ಗೆಟ್ ಕೊಡ್ಬೋದು ಅಷ್ಟೇ. ಅದು ಹೊರತು
ನಿಮಗೆ ಟ್ರೇಡ್ ಸಿಗೋದು ನಾಳೆ ಆಲ್ಮೋಸ್ಟ್ ಸೆಲ್ ಸೈಡಲ್ಲಿ ಅನಿಸುತ್ತೆ. ಸೊ ನಾಳೆ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ನೀವು. ನಾಳೆ ತುಂಬ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇದು ನಿಮಗೆ ನಾಳೆ ಒಂದು ಫೇಕ್ ಬ್ರೇಕ್ಔಟ್ ಕೊಟ್ಬಿಟ್ಟು ಸೆಲ್ಲಿಂಗ್ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿಂದ. ಸೊ ಹುಷಾರಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.